ಸರ್ ನಮಗೆ ಚಾನಲ್ ಅಲ್ಲಿ ನೀರು ಕೊಡಬೇಕು, ಪದೇ ಪದೇ ದುಡ್ಡು ನೀರಿನಕ್ಕಾಗಿ ಕೆಲಸ ಮಾಡಿ ಸರ್. ನೆಲ ಕೊಟ್ಬಿಟ್ಟು ಬಾಕಿಗಳು ಕೊಟ್ಟು ಲೇಬರ್ ಹೊಲಕ್ಕೆ ಬರ್ಲಿಲ್ಲ ಆಗಿದೆ. ಆಮೇಲೆ ಕೃಷಿ ಇಲಾಖೆ ಅಧಿಕಾರಿಗಳು ಅವ್ರಿಗೆ ಸಪೋರ್ಟ್ ಇದೆ, ಅವರೆಲ್ಲ ಸೇರಿಕೊಂಡು ರೈತರಿಗೆ ಅನ್ಯಾಯ ಮಾಡ್ತಾರೆ. ಯಾವುದೇ ಆಗಲಿ ಸರ್ಕಾರ ನೇರವಾಗಿ ರೈತರಿಗೆ ಯಾವುದೇ ಉಪಯೋಗ ಮಾಡಿ ಜನನ ಮಂಕುಬೂದಿ ಎರಚಿ ಚುನಾವಣೆಯಲ್ಲಿ ಮತ್ತೆ ಗೆದ್ರು. ದುಡ್ದು ನಾವು ನಮ್ಮ ಬಿಜೆಪಿ ತರ್ಬೇಕಂತ ಕುಳು ನೀರಿಲ್ದ ನಾವೆಲ್ಲ ಹೋರಾಟ ಮಾಡ್ಬೇಕಾದ್ರೆ ಅವ್ರ ಮುಖಾಂತರ ಈ ಸಿಸಿ ರಚನೆ ಕಂಡಕ್ಟ್ ಮಾಡೋದು, ಅವ್ರಿಗೆ ಸ್ವಲ್ಪ ಹಣ ಮಾಡ್ಕೊಡೋದು, ಅವರಿಂದ ಏನು ಉಪಯೋಗ ಇಲ್ಲ ರೈತರಿಗೆ. ಆಮೇಲೆ ಈಗ ಕಿಸಾನ್ ಸಾಮಾನ್ಯ ಯೋಜನೆ ಬಿಟ್ರೆ ಕೇಂದ್ರ ಸರ್ಕಾರದ ಬಿಟ್ರೆ ರೈತರಿಗೆ ಯಾವ್ದು ಬರ್ತಾ ಇಲ್ಲ. ಏನು ಅಲ್ಪಸಂಖ್ಯಾತರ ಓಟ್ ಜಾಸ್ತಿ ಇದೆ ಅಂದ್ರಲ್ಲ, ಅದೇ ನಮಗೆ ಮುಳುವಾಗಿರೋದು. ಬದಲಾವಣೆ ಮಾಡ್ಲೇಬೇಕು. ನಮಸ್ಕಾರ ವೀಕ್ಷಕರೇ, ದಿನದಿಂದ ದಿನಕ್ಕೆ ದಾವಣಗೆರೆ ದಕ್ಷಿಣದಲ್ಲಿ ಉಪಚುನಾವಣೆ ಕಾವು ರಂಗೇರ್ತಾ ಇದೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಪಕ್ಷಗಳಲ್ಲಿ ಕೂಡ ಆಸ್ಪಿರೆಂಟ್ಗಳು ಅಂದ್ರೆ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಾಗಿದೆ. ನಾವಿವತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ತಳ್ಳಬಾಳುವಿನ 6ನೇ ಕಲ್ಲು ಗ್ರಾಮದಲ್ಲಿದ್ದೀವಿ. ಸಾಕಷ್ಟು ಜನ ಹಿರಿಯ ಮತದಾರರಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ವಿಜಯ್ ಕುಮಾರ್ ಅಂತ ಹೇಳಿ. ಏನ್ ಮಾಡ್ತೀರಾ? ರೈತಾಪಿ ವರ್ಗದವ್ರು, ನಾವು ರೈತರ ಕೆಲಸ ಮಾಡ್ತೀವಿ. ರೈತರಿಗಿರೋ ದೊಡ್ಡ ಸಮಸ್ಯೆ ಏನ್ ಸರ್ ಇಲ್ಲಿ? ಸರ್ ನಮಗೆ ಚಾನಲ್ ಅಲ್ಲಿ ನೀರು ಕೊಡಬೇಕು, ರೈತರಿಗೆ ರಸಗೊಬ್ಬರದ ಸ್ವಲ್ಪ ರೇಟ್ ಕಡಿಮೆ ಆದ್ರೆ ಚೆನ್ನಾಗಿ. ಕೂಲಿ ಆಳುಗಳು ಸಿಗ್ತಾ ಇಲ್ಲ. ಈ ಬಿಟ್ಟಿ ಇವನ್ನೆಲ್ಲ ಕೊಟ್ಬಿಟ್ಟು ಬಾಕಿಗಳು ಕೊಟ್ಟು ಲೇಬರ್ ಹೊಲಕ್ಕೆ ಬರ್ಲಿಲ್ಲಂಗಾಗಿದೆ. ಇವತ್ತು ದುಡ್ಕೊಂಡ್ ತಿನ್ನೋ ಅಂತವರಿಗೆ ರೈತಾಪಿ ವರ್ಗದವ್ರಿಗೆ ಬಹಳ ಸಮಸ್ಯೆ ಆಗಿದೆ. ಬೆಂಬಲ ಬೆಲೆ ಸಿಗ್ತಿದ್ಯಾ ಅಥವಾ ಇಲ್ಲೂ ದಲ್ಲಾಳಿಗಳ ಕಾಟ ಇದೆಯಾ? ಸರ್ ಇಲ್ಲಿ ದಳ್ಳಾಳಿ ಕಾಟನ್ ಇದೆ. ಆಮೇಲೆ ಕೃಷಿ ಇಲಾಖೆ ಅಧಿಕಾರಿಗಳದ್ದು ಅವ್ರಿಗೆ ಸಪೋರ್ಟ್ ಇದೆ, ಅವರೆಲ್ಲ ಸೇರ್ಕೊಂಡು ರೈತರಿಗೆ ಅನ್ಯಾಯ ಮಾಡ್ತಾರೆ. ನಾವು ನಮ್ಮ ಕೈಲಾದ ಮಟ್ಟಿಗೆ ನಾವು APMC ಅಲ್ಲೆಲ್ಲ ಹೋಗಿ ಹೋರಾಟ ಮಾಡ್ತೀವಿ. ಆದ್ರೂ ನಾವು ನಿಮ್ಗೆ ಸರಿ ಮಾಡ್ತೀವಿ, ಹೇಳ್ತೀವಿ, ಕೇಳ್ತೀವಿ ಅಂತ ಕಳಿಸ್ಕೊಡ್ತಾರೆ ಹೊರತು ಯಾವುದೇ ಆಗಲಿ ಸರ್ಕಾರ ನೇರವಾಗಿ ರೈತರಿಗೆ ಯಾವುದೇ ಉಪಯೋಗ ಮಾಡಿಲ್ಲ. ಸರ್ ರೈತ ದೇಶದ ಬೆನ್ನೆಲುಬು. ಜನಪ್ರತಿನಿಧಿ ಕರೆಕ್ಟ್ ಆಗಿದ್ರೆ ದೇಶದಲ್ಲಿ ಯಾರಿಗೂ ಸಮಸ್ಯೆ ಇರಲ್ಲ. ಈಗ ಮತ್ತೊಂದು ಅವಕಾಶ ಬಂದಿದೆ ದಾವಣಗೆರೆ ದಕ್ಷಿಣದಲ್ಲಿ ಸೂಕ್ತವಾದ ಜನಪ್ರತಿನಿಧಿನ ವಿಧಾನಸೌಧ ಕಳ್ಸೋಕೆ. ಈ ಬೈ ಎಲೆಕ್ಷನ್ ಬಗ್ಗೆ ಏನಂತೀರಾ? ನೋಡ್ರಿ ಸ್ವಾಮಿ, ಈಗ ಇವರು ಕಾಂಗ್ರೆಸ್ ಅವ್ರು ಏನ್ ಮಾಡಿದ್ರು ಅಂದ್ರೆ ಮೊನ್ನೆ 2023 ಚುನಾವಣೆ ಬಂದಾಗ ಅವತ್ತು ಬಿಜೆಪಿ ಸರ್ಕಾರ ಇತ್ತು. ಆ ಮೂಮೆಂಟ್ನಾಗ ಯಜಮಾನ್ರ ಅಂತ ಹೇಳಿ ಒಂದು 40 ಕೋಟಿಯನ್ನ ಅನುದಾನ ಕೊಟ್ರು. ಅವರು ಇದೇ ತರ ಹಳ್ಳಿ ಭಾಗದ ಮುಗ್ಧರು ಇರ್ತಾರೆ ಜನರು. ಸಿಸಿ ರಸ್ತೆಗೆ ಗುದ್ಲಿ ಪೂಜೆ ಅಂತನೆಲ್ಲ ಮಾಡ್ಬಿಟ್ಟು ಜನನ ಮಂಕುಬೂದಿ ಎರಚಿ ಚುನಾವಣೆಯಲ್ಲಿ ಮತ್ತೆ ಗೆದ್ರು. ಈ ನೋಡ್ರಿ ಮತ್ತೆ ಈ ಚುನಾವಣೆಯಲ್ಲಿ ಅದನ್ನೇ ಮಾಡ್ತಾ ಇದಾರೆ. ಇವತ್ತು 100 ಕೋಟಿ ಬಿಡುಗಡೆ ಮಾಡಿದೆ ಅಂತ ಹೇಳ್ತಾರೆ. ಈ ಸಂಸದರು ನೋಡಿದ್ರಲ್ಲ ಮೊನ್ನೆ ನಮ್ಮ ಹಳ್ಳಿ ಭಾಗದ ಈ ಸದಸ್ಯರು ಇವಾಗ ಬಂದು ಎಲ್ಲ ಮತ್ತೆ ಅದೇ ಸಿಸಿ ರಸ್ತೆಗಳಿಗೆ ಗುದ್ಲಿ ಪೂಜೆ ಅಂತ ಮಾಡ್ತಾರೆ. ರೈತ ವರ್ಗದಲ್ಲಿ ಈ ನಾಡಿ ಏನಾದ್ರು ಸಮಸ್ಯೆ ಆದಾಗ, ರೈತರು ಬೆಂಬಲ ಬೆಲೆ ಸಿಗಲಿಲ್ದಾಗ ದಾವಣಗೆರೆಯಲ್ಲಿ ಹೋರಾಟ ಮಾಡಿದ್ವಿ. ರೈತರೆಲ್ಲ ಹೋಗಿ ಬಿಸಿಲಲ್ಲಿ ನಿಂತ್ಕೊಂಡು ಕೂಳು ನೀರಿಲ್ದ ನಾವೆಲ್ಲ ಹೋರಾಟ ಮಾಡ್ಬೇಕಾರೆ ಅದೇ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ, ಈ ಕ್ಷೇತ್ರದ ಶಾಸಕರಾಗಲಿ ಯಾರೋ ಬಂದಿದ್ದು ನೋಡಿದ್ರೆ ಸ್ವಾಮಿ, ನಿಮಗೆ ಮಾಧ್ಯಮದವರಿಗೆ ಗೊತ್ತಿದೆ ಅಲ್ಲ, ಅವ್ರು ಯಾವ್ದಕ್ಕೂ ಬರೋದಿಲ್ಲ. ಅವ್ರದೇ ಆದ ಒಂದು ಕೆಲವೇ ನಾಯಕರುಗಳು ಇಟ್ಟಿರ್ತಾರೆ, ಲೀಡರ್ಗಳ ಮುಖಂಡರನ್ನ. ಅವ್ರ ಮುಖಾಂತರ ಈ ಸಿಸಿ ರಸ್ತೆಗಳು ಕಾಂಟ್ರಾಕ್ಟ್ ಮಾಡೋದು, ಅವ್ರಿಗೆ ಸ್ವಲ್ಪ ಹಣ ಮಾಡಿಕೊಡೋದು, ಅವ್ರು ಒಂದ್ ಸ್ವಲ್ಪ ಇದು ಮಾಡೋದು, ಜನನ್ನ ಏನ್ ಮಣ್ಣರ್ಚೋದು ಏನಿದೆ ಅದು ನೀಟಾಗೆ ಮಾಡ್ತಾ ಇದಾರೆ ಸ್ವಾಮಿ. ಅಷ್ಟೇ ಬಿಟ್ಟರೆ ಅವರಿಂದ ಏನು ಉಪಯೋಗ ಇಲ್ಲ ರೈತರಿಗೆ. ಈಗ ಬೈ ಎಲೆಕ್ಷನ್ ಅನ್ನೋ ಕಾರಣಕ್ಕೆ ಬಜೆಟ್ ಅಲ್ಲಿ 100 ಕೋಟಿ ಬಿಟ್ಟವ್ರೆ. ಹೌದೌದು, 100ಕ್ಕೆ 100 ಸತ್ಯ ಇದು. ಇವತ್ತು ಅವ್ರಿಗೆ ನಮ್ಮ ರೈತರ ಬಗ್ಗೆ ಕಾಳಜಿ ಇದ್ದಿದ್ರೆ ರೈತರಿಗೆ ರೈತರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಿದ್ರಲ್ಲ, ಅದನ್ನ ಬಂದ್ ಮಾಡಿದ್ರು. ಆಮೇಲೆ ಈಗ ಕಿಸಾನ್ ಸಾಮಾನ್ಯ ಯೋಜನೆ ಬಿಟ್ರೆ ಕೇಂದ್ರ ಸರ್ಕಾರದ ಬಿಟ್ರೆ ರೈತರಿಗೆ ಯಾವ್ದು ಬರ್ತಾ ಇಲ್ಲ. ಇವತ್ತು ರೈತರ ಗತಿ ಏನಾಗೈತಪ್ಪ ಅಂದ್ರೆ, ಒಂದು ಆಳ್ ಕರ್ಕೊಂಬರ್ಬೇಕಂದ್ರೆ ಇವತ್ತು ಅವ್ರಿಗೆ ಬೆಳಗ್ಗೆ ತಿಂಡಿ ತಿನ್ನಿಸ್ಬೇಕು, ಮಧ್ಯಾಹ್ನ ಊಟ ಮಾಡ್ಬೇಕು, ಜೊತೆಗೆ 500 ರೂಪಾಯಿ ಕೊಡಬೇಕು. ಆದ್ರೂ ಐತಲ್ಲ, ಬೆಳಗ್ಗೆ ಬಂದು ನೀವು ಒಂದು 5 ನಿಮಿಷ ಮಾಧ್ಯಮದಲ್ಲಿ ಬಂದು ನಮ್ಮ ಸರ್ಕಲಲ್ಲಿ ಗೊತ್ತಾಗುತ್ತೆ, ರೈತಾಪಿ ಕೆಲ್ಸಕ್ಕೆ ಆಳುಗಳು ಹುಡುಕ್ತಾ ಇರ್ತೀವಿ, ಆಳುಗಳು ಸಿಗ್ತಾ ಇರಲ್ಲ. ಸರ್ ಎಲ್ಲ ಒಂದ್ ಕಡೆ ದಾವಣಗೆರೆ ದಕ್ಷಿಣ ಅಂದ್ರೆ ನಾವು ಬೆಂಗಳೂರಲ್ಲಿ ಕೂತ್ಕೊಂಡು ನೋಡಿದಾಗ ಅಲ್ಪಸಂಖ್ಯಾತರ ಓಟು ಜಾಸ್ತಿ ಇದೆ. ಅಲ್ಪಸಂಖ್ಯಾತರದ ಅವರು ಕೂಡ ಟಿಕೆಟ್ ಕೇಳ್ತಾ ಇದ್ದಾರೆ. ಎಲ್ಲ ಒಂದ್ ಕಡೆ ಬೈ ಎಲೆಕ್ಷನ್ಗಳು ವರ್ಕ್ ಆಗೋದು ಅನುಕಂಪದ ಮೇಲೆ ಅವ್ರ ಕುಟುಂಬಕ್ಕೆ ಕೊಡ್ಬೇಕು ಅಂತಾರೆ. ಯಾರಿಗೆ ಟಿಕೆಟ್ ಕೊಟ್ರೆ ಒಳ್ಳೇದು? ನಾನು ಕಾಂಗ್ರೆಸ್ ಅಂತ ಇಲ್ಲ, ಎನಿ ಪಾರ್ಟಿ. ಸರ್ ನಾವೊಂದು ವಿಚಾರ ಹೇಳ್ತೀವಿ, ಏನ್ ಅಲ್ಪಸಂಖ್ಯಾತರ ಓಟ್ ಜಾಸ್ತಿ ಇದೆ ಅಂದ್ರಲ್ಲ, ಅದೇ ನಮಗೆ ಮುಳುವಾಗಿರೋದು. ಇವತ್ತು ಸತ್ಯ ಗೆಲ್ತಾ ಇಲ್ಲ ಅಂದ್ರೆ ಅದೇ ಕಾರಣ. ಇವತ್ತು ಶಾಮನೂರ್ ಫ್ಯಾಮಿಲಿ ಅವರಿಂದ ಓಟಿನ ನಾವ್ ಹಂಗೆ ಗೆಲ್ತೀವಿ, ನಾವ್ ಏನ್ ಮಾಡಿ ನಡೀತೈತೆ ನಮ್ಮ ಮನೋಭಾವ ಅವ್ರಿಗಿದೆ. ಅದೇ ತರ ನಮ್ಮಿಂದ ಅವ್ರು ಗೆಲ್ತಾರೆ ಅಂತ ದುರಹಂಕಾರ ಇವ್ರಿಗಿದೆ. ಇವ್ರಿಬ್ರು ನೋಡಿವೆ ಕ್ಷೇತ್ರ ಹಾಳಾಗ್ತಾ ಇದೆ. ಇವತ್ತು ನಾವೇ ನೋಡಿದ್ರೆ ಕ್ಷೇತ್ರ ಆಗ್ತದೆ, ಅದಕ್ಕಾಗಿ ಬದಲಾವಣೆ ಆಗ್ಬೇಕು. ಇವತ್ತು ಬಿಜೆಪಿಯಲ್ಲಿ ಒಳ್ಳೊಳ್ಳೆ ಯುವಕರಿದ್ದಾರೆ. ಇವರು ದಾಸಗಂ ಶ್ರೀನಿವಾಸ್ ಇರ್ಬೋದು, ಅಜಯ್ ಕುಮಾರ್ ಅದು, ವಿನಯ್ ಕುಮಾರ್ ಇರ್ಬೋದು, ಯಶವಂತರಾವ್ ಜಾಧವ್ ಇರ್ಬೋದು, ಒಳ್ಳೆ ಇವ್ರು ಅದಾರೆ. ಇಂಥವ್ರಿಗೆ ಏನಾರ ಕೊಡ್ಬೇಕು, ಬದಲಾವಣೆ ತರಬೇಕು, ಕ್ಷೇತ್ರನ ಅಭಿವೃದ್ಧಿ ಪಡಿಸ್ಬೇಕಂತ ನಾವು ನಿಮ್ಮ ಮಾಧ್ಯಮದ ಮುಖಾಂತರಿಗೆ ನಿಮ್ಗೆ ಗೊತ್ತಿದೆ ಆಗ್ರಹ ಪಡಿಸ್ಬೇಕಾರೆ. ಈಗ ನೀವೊಂದಷ್ಟು ಜನ ಹೆಸರನ್ನ ಹೇಳ್ತಾ ಬಿಜೆಪಿಲಿ ವಿನಯ್ ಕುಮಾರ್ ಹೆಸರು ಹೇಳಿದ್ರೆ, ಯಾರು? GP ವಿನಯ್ ಕುಮಾರ್. ಹೌದೌದು, GP ವಿನಯ್ ಕುಮಾರ್ ಅವ್ರು ಸ್ವಾಭಿಮಾನಿ ಆಗಿದ್ದಾರೆ. ಬಿಜೆಪಿ ಟಿಕೆಟ್ ಅವ್ರಿಗೆ ಕೊಟ್ರೆ ಒಳ್ಳೆ. ಹೌದೌದು, ಅವರು ಈಗ ಒಳ್ಳೆ ಯೂಸ್ ಇದಾರೆ. ಅಂದರಿಗೆ ಕೊಟ್ರೆ ಬದಲಾವಣೆ ಆಗ್ತದೆ. ನಮಗೆ ಐತಲ್ಲ ಈ ನಾವು ದಕ್ಷಿಣ ಯಾಕೆ ವಿನಯ್ ಕುಮಾರ್ಗೆ ಯಾಕೆ ಕೊಡ್ಬೇಕು ಅಂತ? ಅವರು ಏನೋ ಶಿಕ್ಷಣ ಮಾಧ್ಯಮಗಳು ಅದು ಇದು ಬಡ ವಿದ್ಯಾರ್ಥಿಗಳಿಗೆ ಅವರು ಬಹಳ ಸಹಕಾರನು ಮಾಡ್ತಾ ಇದಾರೆ. ಅವ್ರದ್ದು ಓಕೆ. ನಮ್ ಬಿಜೆಪಿ ನಾವು ಇದ್ರ ಯಾರೇ ಟಿಕೆಟ್ ಕೊಟ್ರು ನಾವು ಡೊಂಕ ಕಟ್ಟಿ ನಿಂತು ಸರಿ ಗೆಲ್ಸ್ಬೇಕಂತ ನಮ್ಮ ಹಳ್ಳಿ ಭಾಗದ ರೈತರು ನಾವು ಮುಖಂಡರೆಲ್ಲ ಮಾತಾಡ್ತಾ ಇದ್ವಿ ಸರ್ಕಲ್ ದಿನ ಪ್ರತಿನಿತ್ಯ.
ಒಟ್ಟಿನಲ್ಲಿ ಈ ಸಲ ದಾವಣಗೆರೆ ದಕ್ಷಿಣದಲ್ಲಿ ಫಲಿತಾಂಶ ಬದಲಾಗುತ್ತೆ. ಬದಲಾವಣೆ ಮಾಡ್ಲೇಬೇಕು. ಬದಲಾವಣೆ ಮಾಡಿಲ್ಲ ಅಂದ್ರೆ ಈ ಕ್ಷೇತ್ರದಿಂದ ದೊಡ್ಡ ಜನ, ಅವಿದ್ಯಾವಂತ ಜನ ಯಾರಲ್ಲ ಅಂತ ನಾನು ಭಾವಿಸ್ತೀನಿ. ನಿಮ್ಮ ಹೆಸರು ಅಜ್ಜ ಅವ್ರೆ? ಡಿ.ಎಂ. ಶೇಖರಪ್ಪ ಡಿ.ಎಂ. ಶೇಖರಪ್ಪ ಅವ್ರಿಗೆ ಎಷ್ಟು ವರ್ಷ? 74 ವರ್ಷ 74. ಒಂದ್ 54 ವರ್ಷದಿಂದ ಓಟ್ ಹಾಕ್ತಿದ್ದೀರಾ. ಆಗ್ತದ. ಯಾರು ದಾವಣಗೆರೆಯಲ್ಲಿ ಯಾರು ನೀವು ನೋಡಿದ್ರು ಒಳ್ಳೆ ಜನಪ್ರತಿನಿಧಿಯಪ್ಪ ಅಂತವ್ರು ಮತ್ತೆ ಬರ್ಲೇ ಇಲ್ಲ ಅನ್ನೋರು? ಬರ್ಲೇ ಇಲ್ಲ ಅನ್ನೋರು ಅಂದ್ರೆ ಮೊದ್ಲು ಕೆ.ಜಿ. ಮಹೇಶಪ್ಪರು ಅಂತ ಇದ್ರು. ಕೆ.ಜಿ. ಮಹೇಶಪ್ಪ ಅಂತ ಅವರು ಮೊದ್ಲು ಚೆನ್ನಾಗಿ ಇದು ಮಾಡಿದ್ರು. ಆಮೇಲೆ ತಿರುಗಿ ಕೆ. ಮಲ್ಲಪ್ಪ ಅಂತ ಒಂದು ಬಂದ್ರು. ಅದು ಹರಿಹರ ಕ್ಷೇತ್ರದಲ್ಲಿ ಇಲ್ಲಿಗೆ ಬಂದ್ರು ಅವರು. ಅಲ್ಲಿಂದ ಬಂದ್ಮೇಲೆ ಈಗ 5-6 ಸರಿ ಶಾಮನೂರು ಶಿವಶಂಕರಪ್ಪರು ಆಗ್ಯಾರ. ಶಾಮನೂರು ಶಿವಶಂಕರಪ್ಪ ಅವ್ರು ಕೆಲಸ ಮಾಡ್ತಿದ್ರ? ಕೆಲಸ ಅದೇ. ಈಗ ಸಣ್ಣ ಸಣ್ಣ ಕೆಲಸ ನೋಡ್ರಿ, ಹಳ್ಳಿ ಬೇಕಾಗಿರೋದು ಚರಂಡಿ ನೀರು, ಕುಡಿಯೋ ನೀರು, ಲೈಟ್ ವ್ಯವಸ್ಥೆಗಳು ಎಲ್ಲ ಸಹಕಾರ ಮಾಡಿದ್ರೆ ಹಳ್ಳಿ ಜನಗಳಿಗೆ ಒಳ್ಳೇದಾಗುತ್ತೆ. ನೋಡಿ ಸರ್, ರಸ್ತೆ, ಚರಂಡಿ, ಬೀದಿ ದೀಪ, ಕುಡಿಯೋ ನೀರು ಇದು ಯಾರಿಗಿದ್ರು ಮಾಡೇ ಮಾಡ್ತಾರೆ. ಅದೆಲ್ಲಾದ್ರೂ ಹೊರತಾಗಿ ಸರ್ ಅದು ಕೆಲವೊಂದ್ ಮನೆ ಹತ್ರ ಅದಾವ, ಕೆಲವೊಂದ್ ಮನೆ ಹತ್ರ ಕುಡಿಯೋ ನೀರು ಎಲ್ಲ ಇವತ್ತವರೆಗೂ ಬೇರೆ ಕಡೆ ತರ್ತಾ ಇದಾರ ನೀರು. ಅದೇ ಮಾಡಿಲ್ಲ, ಬೇಸಿಗೆ ಇಲ್ಲ ಇಲ್ಲಿ. ಬೇಸಿಗೆ ಅಲ್ಲ, ಯಾವ್ದು ಇದು ಗ್ರಾಮೀಣ ಮಾಡಿಲ್ಲ. ನಿಮ್ಗೆ ಇದು 5-6 ಹಳ್ಳಿಗೆ ಸೇರ್ತಿದ್ದು. ಇದು ಗ್ರಾಮ ಠಾಣೆ ಮಾಡೇ ಅಲ್ಲ ನಮ್ದು. ಇದನ್ನ ನಾವ್ ಇಲ್ಲಿ ಈ ಕಡೆ ಅದಿಡಿ ಹೋಗಿ ಓಟ್ ಹಾಕ್ತಾರೆ ಸರ್. ಮೂಲಭೂತ ಸೌಲಭ್ಯಗಳೇ ಸರಿಯಾಗಿರ್ಲಿಲ್ಲ ಅಂದ್ಮೇಲೆ ಅದ್ ಹೆಂಗ್ ಗೆದ್ಕ ಬಂದ್ರು ಪದೇ ದುಡ್ಡು ನಿರ್ಲಿಕ್ಕಾಗಿ ಗೆಲ್ತ ಮಾಡಿ ಸರ್. ಅದು ಮೊದಲ ಎಲ್ಲರೂ ಇದಕ್ಕೆ ಎಲೆಕ್ಷನ್ ಬಂದಾಗ ಇದ್ದಲ್ಲ ಸರ್, ಸಹಕಾರ ಮಾಡೋದು ಎಲ್ಲರೂ. ಅದಕ್ಕೆ ಈಗ ನೋಡಿ, ಈಗ ಏನಪ್ಪಾ ಅಂದ್ರೆ ಈಗ ಬಿಜೆಪಿಯಲ್ಲಿ ಒಂದ್ 4-5 ಜನ ಲೀಡರ್ಗಳು ಅದಾರ, ಒಳ್ಳೆ ಕೆಲಸ ಮಾಡೋರು ಅದಾರ, ಯುವಕರು ಅದಾರ. ದಾಸರ ಕರಿಯಪ್ಪರ, ಸೀನಪ್ಪರ ಅದಾರೆ, ಇದು ಶಿವಕುಮಾರ್ ಅದಾರೆ, ಅದಾರೆ, ಒಂದ್ 5-6 ಜನ ಅದಾರ. ಅದ್ರಲ್ಲಿ ಯಾರ್ಯಾರು ಕೊಟ್ರೆ ನಾವು 9 ಮಾಡಕ್ಕೆ. ಮತ್ತೆ ನಮಗ್ ಬೆಂಗಳೂರಲ್ಲಿ ಇದ್ದಾಗ ಒಂದಷ್ಟು ಜನ ಅಂತಾರೆ ಇಲ್ಲ ಬಿಜೆಪಿ ಅವ್ರು ಕಚ್ಚಾಡ್ತಾವ್ರೆ ಒಬ್ರಿಗೊಬ್ರು ಅಂತಾರೆ. ಬಿಜೆಪಿ ಅದು ಎಲ್ಲಾ ಪಕ್ಷಕ್ಕೆ ಇದ್ದಲ್ಲ ಸಾಹೇಬ್ ಕಚ್ಚಾಡೋದು. ಓಟ್ಗ ಈಗ ನಮ್ಗೆ ನಾನು ಆಕಾಂಕ್ಷಿ ಇರ್ತಾನೆ, ಅವ್ರು ಆಕಾಂಕ್ಷಿ ಆಗಿರ್ತಾರೆ. ಯಾರಿಗಾರು ಕೊಟ್ರೆ ಎಲ್ಲರೂ ಒಗ್ಗಟ್ಟಾಗಿ ದುಡಿತೇವೆ. ಎಲ್ಲರೂ ಒಗ್ಗಟ್ಟಾಗಿ ದುಡ್ದು ನಾವು ಬಿಜೆಪಿನ ಯಾಕೆ ಬಿಜೆಪಿ ಒಳ್ಳೇದು? ಯಾಕೆ ನರೇಂದ್ರ ಮೋದಿ ಎಲ್ಲ ನಮ್ಮ ದೇಶದಲ್ಲಿ ಎಷ್ಟು ಕಾಪಾಡ್ಯಾರ ಸರ್. ಇವತ್ತಿನ ಲೆಕ್ಕ ಹಾಕ್ರಿ, ಬೇರೆ ಪ್ರಧಾನಮಂತ್ರಿಗಳಾಗಲಿ ಎಲ್ಲರೂ ಮಾಡ್ದ ಏನಿತ್ತಲ್ಲ. ಈಗ ನಮ್ಮ 12 ವರ್ಷಕ್ಕೆ ನಮ್ಮ ಪ್ರಧಾನ ಮೋದಿಗಳು ಎಷ್ಟು ಕೆಲಸಗಳು ಮಾಡ್ತಾ ಇದಾರೆ, ಎಷ್ಟು ಸಹಕಾರ ಮಾಡ್ತಾ ಇದಾರೆ, ಎಷ್ಟು ಹಳ್ಳಿಗೆಲ್ಲ ಇದು ಮಾಡಿ ಎಷ್ಟು ಕುಡಿಯೋ ನೀರಿನ ಎಲ್ಲ ಸೌಕರ್ಯ ಮಾಡಿದಾರೆ. ಅಂತರ್ಗ ಬರ್ಬೇಕು ಸರ್ ನಮ್ಮ ದೇಶಕ್ಕೆ. ಇಷ್ಟಾದ್ರೂನು ದಾವಣಗೆರೆ ದಕ್ಷಿಣದಲ್ಲಿ ಯಾಕೆ ಕಮಲ ಅರಳ್ತಾ ಇಲ್ಲ? ಕಮಲ ಆಳ್ತಾ ಅದು ಇದು ಅಲ್ಪಸಂಖ್ಯಾತರು ಅವರೆಲ್ಲರೂ ಈಗ ಇದ್ರ ಮೇಲೆ ಓಟ್ ಹಾಕ್ತಾರ ಅವರು. ಅದರಿಂದ ಈಗ ನಾವು ನಮ್ಮಂತ ಬುದ್ಧಿವಂತಗಳು ಬಹಳ ಕಮ್ಮಿ ಅದಾರ ಇಲ್ಲಿ. ಅದರಿಂದ ಈಗ ನಮ್ಮ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಈ ಸರಿ ಎಲ್ಲರೂ ನಮ್ಮ ಯುವಕರು ಬಂದ್ರೆ ನಮಗೆ ಸಹಕಾರ, ನಮ್ಮ ಕ್ಷೇತ್ರಗಳಲ್ಲಿ ಎಲ್ಲಾ ಸಹಕಾರ ಆಕತಿ ಅಂತ ನಾವು. ಈಗ ಮುಸ್ಲಿಮ್ಸ್ ಒಂದು 80,000 ಇದಾರೆ ಅನ್ಕೊಳ್ಳೋಣ, ಒಂದ್ 70,000 ವೋಟಿಂಗ್ ಇದೆ ಆಯ್ತಾ. ದಾವಣಗೆರೆ ದಕ್ಷಿಣದಲ್ಲಿ 2.25 ಲಕ್ಷ ಜನ ಅವ್ರೆ. ಅಂದ್ರೆ ಇನ್ನೂ 2 ಪಟ್ಟು ಅಂದ್ರೆ 1.5 ಲಕ್ಷ ಜನ ಬೇರೆಯವ್ರು ಇದಾರೆ. ಆದ್ರೂ ಯಾಕೆ ಅವ್ರು ಯಾರು ಬುದ್ಧಿವಂತರಾಗ್ತಿಲ್ಲ ಹಂಗಾರೆ? ಯಾರು ಮುಸ್ಲಿಮ್ಸ್ ನ ಹೊರತುಪಡಿಸಿ ಬಾಕಿ ಅದೇ ಇದು ಐ ಕಾಂಗ್ರೆಸ್ ನ ಓದ್ಚನ, ಆಮೇಲೆ ಬಿಜೆಪಿ ಓದ್ಚನ, ದಳದಾಗ ಓದ್ಚನ ಎಲ್ಲ ಇದ್ದು ಈ ಸರಿ ಎಲ್ಲರೂ ಒಗ್ಗಟ್ಟಾಗ್ಯಾರ ಸರ್. ನಾ ಹೇಳುದು ಈ ಸರಿ ಎಲ್ಲ ಪ್ರತಿಯೊಬ್ಬರು ಒಗ್ಗಟ್ಟಾಗಿ ದುಡ್ದು ನಾವು ನಮ್ಮ ಬಿಜೆಪಿ ತರ್ಬೇಕಂತ ಅದ ನಾವು ಇಲ್ಲಿ. ಈಗ ನಾವು ನೋಡಿದಾಗ ಲಾಸ್ಟ್ ಟೈಮ್ ಲೋಕಸಭೆಗೆ ವಿನಯ್ ಕುಮಾರ್ ಅಂತ ಸ್ವಾಭಿಮಾನಿಯಾಗಿ ನಿಂತಿದ್ರು. ಕಾಂಗ್ರೆಸ್ ಅಲ್ಲಿ ಇದ್ರು, ಅವ್ರಿಗೆ ಆಗಿರಲಿಲ್ಲ, ಕುರುಬರು ಸಮುದಾಯದವರು. ಈಗ ಬಿಜೆಪಿ ಟಿಕೆಟ್ ಸಿಕ್ಕರೆ ಮಾಡ್ತೀನಿ ಅಂತ ನಾನು ನೋಡಿದೆ, ಅವರೆಲ್ಲ ಹೇಳಿದ್ದು. ಅವ್ರು ಸಿಕ್ಕಿದ್ರು ಓಕೆನಾ? ಓಕೆ, ಓಡಾಡ್ತಾರ ಎಲ್ಲ ಯುವಕರು ಸರ್, ಎಲ್ಲರೂ ಓಡಾಡ್ತಾರ ಸರ್. ವಿನಯ್ ಕುಮಾರ್ ನೋಡಿದೀರಾ ನೀವು? ಬರ್ತಾರ ಬಂದೋಗ್ಯಾರ. ಏನಕ್ಕೆ? ಅದೇ ಹಿಂಗ್ ಬಂದು ನಮ್ಗೆಲ್ಲ ಸಹಕಾರ ಮಾಡ್ರಿ, ನಮಗೆ ಬಂದು ಈಗ ಮನೆಗೆ ಜನ ಸೇರ್ಸ್ಕೊಂಡು ಸಹಕಾರ ಮಾಡ್ರಿ, ನಮಗೆ ಬೇಕಾದ ಕೆಲಸ ಅಭಿವೃದ್ಧಿ ಮಾಡ್ತಾ ಇದಾವೆ, ನಮಗೆ ಮಾಡ್ಲೇಬೇಕಂತ ಹೇಳಿದ್ರು. ಮಾಡ್ತಾವ ಅಂತ ಹೇಳಿದ್ರು ನಾವು. ವಿದ್ಯಾವಂತರು ಎಲ್ಲಾ ಕಡೆ ಹೇಳ್ಕೊಡ್ತಾರ ಅವ್ರು. ಎಲ್ಲ ಬಹಳ ಜನ ಅದಾರ. ಯಶವಂತ ರಾವ್ ಅದಾರ. ಮೊದ್ಲು ಯಶವಂತ ರಾವ್ ಅವರು ಈಗ ಸುಮಾರು ಮೋದಿ ಹೆಸರು ಕೇಳಕ್ ಮುಂಚೆ ಯಶವಂತ ರಾವ್ ಅವರಲ್ಲಿ ಬಿಜೆಪಿ ಓಡಾಡದವ್ರು. ಹೌದು ಅಲ್ವಾ? ಹೌದು. ಅವರು 4 ಚುನಾವಣೆ ಸೋತಾರ ಪಾಪ. ಸ್ವಲ್ಪ ಇವರೆಲ್ಲ ಸ್ವಲ್ಪ ಓಟ್ ಸೋತಾರ ಸರ್. 2,000 3,000 ಓಟ್ ಸೋತಾರ ಅಷ್ಟೇ. ಅವ್ರೇನು ಬಹಳ ಓಟ್ನ ಸೋತಲ್ಲ. ಈ ಸಲ ಬದಲಾವಣೆ ಜನಗಳು ಈ ಸಲ ಬದಲಾವಣೆ ಆಗ್ಲೇ ಆಗತ್ತೆ. ಅದೇ ಹಾಗೆ ಆಗುತ್ತೆ. ಎಲ್ಲರೂ 9 ಮಾಡೇ ಮಾಡ್ತಾರ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.